ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೃತಧಾರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಕಡೆ ಗೌತಮ್ ಅವರು ಮಲ್ಕೊಂಡಿರ್ತಾರೆ, ತುಂಬಾನೇ ಹುಷಾರಿಲ್ಲ ಅಂತ. ಆಗ ಭೂಮಿಕಾ ಅವರೇ ತುಂಬಾ ಕೇರ್ ಇಂದ ನೋಡ್ಕೊಂತಿರ್ತಾರೆ. ಆಗ ಗೌತಮ್ ಅವರೇ ತಗೊಳ್ಳಿ ನೀರ್ ಕುಡೀರಿ ಅಂತ ಕೊಟ್ಟಾಗ ಗೌತಮ್ ಅವರು ತುಂಬಾನೇ ಶಾಕ್ ಇಂದ ಭೂಮಿಕಾ ಅವ್ರನ್ನ ನೋಡ್ತಾರೆ. ಭೂಮಿಕಾ ರಾತ್ರಿ ಎಲ್ಲ ನಂಗೆ ಎಬ್ರಿಸಿ ಮಾತ್ರೆ ಕೊಡ್ತಾ ಇದ್ರಿ ಅಂತ ಕೇಳ್ತಾರೆ. ಆಗ ಗೌತಮ್ ಅವರು ಎದ್ ಕುತ್ಕೊಂತಾರೆ. ನೀವು ಹುಷಾರು ಅಂತ ಹೇಳಿದಾಗ ಆಗ ಗೌತಮ್ ಅವರು, ನಂಗೆ ನೀವು ಹುಷಾರು ಅಂತ ಹೇಳಿದ್ದು ರೀ ಅಂತ ಅನಿಸ್ತಾ ಇದೆ, ನನ್ಗೆ ಇದು ಕನ್ಸ ಅಂತ ಅನಿಸ್ತಾ ಇದೆ. ನಾನ್ ನಿಮ್ ಬಗ್ಗೆ ಕನ್ಸಲ್ ಮಾತ್ರ ನಾನು ನಿಮ್ನ ನೋಡ್ತಿದ್ದೆ, ಆದ್ರೆ ಇವಾಗ ನಾನ್ ನಿಮ್ ಬಗ್ಗೆ ದಿನ ಕನ್ಸ್ ಕಾಣ್ತಿದ್ದೀನಿ ಅಂತ ಹೇಳಿದ್ರೆ ನೀವು ಈ ಮನೆ ಬಿಟ್ಟು ಹೋಗ್ಬಿಡ್ತೀರಾ ಅಲ್ವಾ ಅಂತ ಕೇಳ್ತಾರೆ. ಆಗ ಗೌತಮ್ ಅವರು, ನಂಗೆ ನೆನ್ಪು ಜ್ವರ ಏನಿದೆಲ್ಲ, ನಂಗೆ ತಲೆ ಕೆಟ್ಟೋಗಿದೆ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು, ತಗೊಳ್ಳಿ ಕಷಾಯ ಕುಡೀರಿ ಅಂತ ಕುಡಿಸ್ತಾರೆ ಅವ್ರಿಗೆ. ಆಗ ಗೌತಮ್ ಅವ್ರಿಗೆ ಡಾಕ್ಟರ್ ಬಂದು ಚೆಕಪ್ ಮಾಡ್ಬಿಟ್ಟು ಹೋಗ್ತಾರೆ. ಆಗ ಗೌತಮ್ ಅವರು, ಇದು ಕನ್ಸ, ನಿಜಾನೇ ಇದು ಹಾಗಂತ ಅವರು ಮನ್ಸಲ್ಲೇ ಅನ್ಕೊಂತಾರೆ. ಆಗ ಭೂಮಿಕಾ ಅವರು, ಇದೆಲ್ಲ ಟ್ಯಾಬ್ಲೆಟ್ಸ್ ತಗೊಂಡಿರಿ, ಊಟ ಆದ್ಮೇಲೆ ನಾನು ಇನ್ನೊಂದು ಟ್ಯಾಬ್ಲೆಟ್ ಬಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಈ ಕಡೆ ಆನಂದ್ ಅವರು ಮಲ್ಲಿ ಅವ್ರಿಗೆ ಕಾಲ್ ಮಾಡ್ತಾರೆ. ಹೋಗಿದ್ದೆ ನಮ್ಮ ಅಲ್ಲಿಗೆ, ಏನಾಯ್ತು ಅಂತ ಕೇಳಿದಾಗ ಆಗ ಮಲ್ಲಿ ಅವರು, ಹೋಗಿದ್ದೆ ಅಣ್ಣ, ಅಲ್ಲಿ ಏನೇನಾಯ್ತು, ಡಿವೋರ್ಸ್ ಪೇಪರ್ಸ್ಗೆ ಜಯದೇವ್ ಅವ್ರು ಏನೇನಂದ್ರು ಎಲ್ಲಾನು ಹೇಳ್ತಾರೆ. ತಗೊಳ್ಳಿ, ನೀವು ಡೈವರ್ಸ್ ಪೇಪರ್ಸ್ಗೆ ಸೈನ್ ಮಾಡಿದ್ರೆ ನಾನು ಈ ಪೇಪರ್ಗೆ ಸೈನ್ ಮಾಡ್ತೀನಿ, ಎಲ್ಲ ವಿಷಯನೂ ಹೇಳ್ತಾರೆ. ಆಗ ಆನಂದ್ ಅವರು, ಸೂಪರ್ ಮಲ್ಲಿ, ಬೆಂಕಿ ನೀನು. ಆಗ ಮಲ್ಲಿ ಅವರು, ಇದೆಲ್ಲ ನಿಮ್ಮ ಗುರು ಹಿರಿಯರ ಆಶೀರ್ವಾದ, ಏನೇ ಮಾಡಿದ್ರು ನೀವು ನನ್ನ ಬೆಂಬಲಕ್ಕೆ ಇರ್ತೀರಾ ಅಂತ ಇದೆಲ್ಲ ಮಾಡ್ತಿದೀನಿ ಅಂತ ಮಲ್ಲಿ ಅವ್ರು ಹೇಳ್ತಾರೆ. ಆಗ ಆನಂದ್ ಅವರು, ನಾನು ಗೆಳೆಯನ್ಗೆ ಫೋನ್ ಮಾಡ್ತಾನೆ ಇದ್ದೀನಿ, ಗೌತಮ್ಗೆ ಯಾಕೋ ಎತ್ತಾನೆ ಇಲ್ಲ ನಿನ್ನೆಯಿಂದ ಅಂತ ಕೇಳ್ತಾರೆ. ಆಗ ಮಲ್ಲಿ ಅವರು, ಇಲ್ಲ ಬಾವ ಅವ್ರಿಗೆ ತುಂಬಾನೇ ಹುಷಾರಿಲ್ಲ ನಿನ್ನೆಯಿಂದ. ಹೌದಾ, ಹುಷಾರಿಲ್ವಾ, ಇರಮ್ಮ ಬರ್ತೀನಿ ಅಂತ ಆನಂದ್ ಅವ್ರು ಹೇಳಿದಾಗ ಆಗ ಮಲ್ಲಿ ಅವರು, ಇಲ್ಲ ಬೇಡ ಬರ್ಬೇಡಿ, ಇಲ್ಲಿ ಒಳ್ಳೊಳ್ಳೆ ಸೀನ್ಸ್ ನಡೀತಾ ಇದೆ. ಅದು ಭಾವಂಗೆ ನೆನ್ನೆ ಮಧ್ಯಾಹ್ನದಿಂದ ಹುಷಾರಿಲ್ಲ, ಈ ತರ ಹುಷಾರಿಲ್ಲ ಅಂತ ಅವ್ರಿಗೆ ಗೊತ್ತಾಗಿ ಅಕ್ಕನೇ ಖುದ್ದಾಗಿ ಅವ್ರನ್ನ ನೋಡ್ಕೊಂತಾ ಇದ್ದಾರೆ ಎಂದಾಗ ಆಗ ಆನಂದ್ ಅವರು, ಹೌದಾ ಅಂತ ಕೇಳ್ತಾರೆ. ಆಗ ಮಲ್ಲಿ ಅವರು, ಇಲ್ಲ ಅಕ್ಕನೇ ಡಾಕ್ಟರ್ನ ಕರ್ಕೊಬಂದು ಖುದ್ದಾಗ ಅವರೇ ಹೋಗಿದ್ರು, ಈ ಇಡೀ ರಾತ್ರಿ ಭಾವನವ್ರ ಸೇವೆನೇ ಮಾಡ್ಕೊಂಡಿದ್ದಾರೆ, ನಿದ್ದೆಗೆಟ್ಟು ಭಾವನ ನೋಡ್ಕೊಂಡೇ ಇದ್ರು. ಅದು ಅಲ್ದರ ಬೆಳಿಗ್ಗೆನ ಅವ್ರಿಬ್ರು ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ. ಅದು ಅಲ್ದರ ಬೆಳಿಗ್ಗೆ ಎದ್ದು ಕಷಾಯ ಕೊಟ್ಟು ಗಂಜಿ ಕೊಟ್ಟು ಅವ್ರಿಗೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಇವಾಗ ಹೇಳಿ ನೀವು ಬರ್ತೀರಾ ಅಂತ ಕೇಳಿದಾಗ, ಇಲ್ಲ ಮಳ್ಳಿ, ನೀನ್ ಎಷ್ಟೇ ಹೇಳಿದ್ರು ನಾನು ಬರೋದಿಲ್ಲ ಅಂತ ಆನಂದ್ ಅವ್ರು ಹೇಳ್ತಾರೆ. ನಾನಂತೂ ಇನ್ನೊಂದು ವಾರ ಆ ಕಡೆ ತಲೆನೂ ಹಾಕೋದಿಲ್ಲ, ಆದ್ರೆ ಅಲ್ಲಿ ಏನೇನು ಆಗ್ತಿದೆ ಅಂತ ಎಲ್ಲ ಅಪ್ಡೇಟ್ ಮಾಡ್ತಿರು. ಆದ್ರೆ ಸದ್ಯಕ್ಕೆ ಇವಾಗ ಹೇಗಿದ್ದಾನೆ ಅವನು ಅಂತ ಕೇಳ್ತಾರೆ. ಹೌದು, ಇವಾಗ ಸೂಪರ್ ಆಗಿದ್ದಾರೆ ಅಣ್ಣ ಅಂತ ಮಲ್ಲಿ ಅವ್ರು ಹೇಳ್ತಾರೆ. ಆದ್ರೂ ಇದು ಈ ತರನೇ ಕಂಟಿನ್ಯೂ ಆಗ್ಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಮ್ಮ ಅಂತ ಆನಂದ್ ಅವ್ರು ಹೇಳ್ತಾರೆ. ಆಗ ಮಲ್ಲಿ ಅವರು ನಗ್ತಾ ಇರ್ತಾರೆ. ಚಳಿ ಜ್ವರ ಹೋಗಿ ಪ್ರೇಮ ಜ್ವರ ಸ್ಟಾರ್ಟ್ ಆಗುವವರೆಗೂ ಈ ಚಳಿ ಜ್ವರ ಹೀಗೆ ಇರ್ಲಿ ಅಂತ ನಾನು ಬೇಡ್ಕೊಂತೀನಿ. ಆಗ ಮಲ್ಲಿ ಅವರು, ಸೂಪರ್ ಅಣ್ಣ, ಬಾಯ್ ಅಂತ ಫೋನ್ ಇಡ್ತಾರೆ. ಈ ಕಡೆ ದಿಯಾ ಅವರು, ಜೈ, ನೀವ್ ಮಾಡ್ತಿರೋದು ನಂಗೆ ಒಂಚೂರು ಇಷ್ಟ ಆಗ್ತಿಲ್ಲ, ನೀವು ಒಂದ್ ಸೈನ್ ಮಾಡಿದ್ರೆ ನಾವು ಅವ್ರ ಹತ್ರ ಸೈನ್ ಹಾಕಿಸ್ಕೊಬೋದಲ್ವಾ, ಮಲ್ಲಿ ಹತ್ರ ನೀವ್ ಸೈನ್ ಮಾಡಿದ್ರೇನೆ ನಾವು ಹ್ಯಾಪಿ ಆಗಿರ್ಬೋದು, ಇದರಿಂದ ನಮ್ಗೇನು ಲಾಸ್ ಇಲ್ಲ ಜೈ, ಪ್ಲೀಸ್ ಜೈ, ನಾವ್ ಈ ಪ್ರಾಪರ್ಟಿನ ಲೀಗಲ್ ಆಗಿ ಎಂಜಾಯ್ ಮಾಡ್ಬೋದು. ಆಗ ಜಯದೇವ್ ಅವರು, ಇಲ್ಲ ಬೇಬಿ, ನೀನ್ ಹೇಳಿದ್ರು, ಅವಳು ಹೇಳಿದ್ರು, ಮಲ್ಲಿ ಹೇಳಿದ್ರು, ಯಾರು ಹೇಳಿದ್ರು ನನ್ ಕೇಳೋ ಹುಡ್ಗಾನೇ ಅಲ್ಲ, ನೀವು ತಲೆ ಕೆಳಗಡೆ ಹಾಕೊಂಡು ಇದ್ ಮಾಡಿದ್ರು ನಾನು ಸೈನ್ ಅಂತೂ ಹಾಕೋದಿಲ್ಲ. ಒಂದ್ ವೇಳೆ ನಾನೇನಾದ್ರು ಡೈವರ್ಸ್ ಕೊಟ್ಬಿಟ್ರೆ ಅವಳು ಖುಷಿಯಾಗಿರೋದಕ್ಕೆ, ಎಂಜಾಯ್ ಮಾಡ್ಕೊಂಡಿರೋದಕ್ಕೆ ಲೀಗಲಿ ನಾನೇ ಪರ್ಮಿಷನ್ ಕೊಟ್ಟ ಹಾಗಾಗುತ್ತೆ. ಅದೇ ಅವಳು ನನ್ಕೊಂಡ್ ಮುಂದೆ ನೆಮ್ಮದಿ ಆಗಿರ್ತಾಳ, ಅವಳಿಗೆ ಯಾವಾಗ್ಲೂ ನನ್ ಕಾಟ ಕೊಡ್ತಾನೆ ಇರ್ಬೇಕು ಅಂತ ಹೇಳ್ತಾರೆ. ಆಗ ದಿಯಾ ಅವರು, ಅವಳು ಕಾಟ ಕೊಡೋದಿರ್ಲಿ, ನಾವ್ ಲೋನ್ ನ ಹೇಗ್ ತೀರ್ಸೋದು ಅಂತ ಕೇಳಿದಾಗ ಆಗ ಜಯದೇವ್ ಅವರು, ನನಗಿರೋ ಕಾಂಟ್ಯಾಕ್ಟ್ಸ್ ನ ಉಪಯೋಗಿಸ್ಕೊಂಡು ನಾನು ಹೇಗೋ ನಿಭಾಯಿಸ್ತೀನಿ. ಆಗ ದಿಯಾ ಅವರು, ಅಲ್ಲ ಜೈ, ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ಳೋದ್ಕಿಂತ ನೀವು ಅವಳಿಗೆ ಡೈವರ್ಸ್ ಕೊಟ್ರೆ ಆಗುತ್ತಲ್ವಾ. ಆಗ ಜಯದೇವ್ ಅವರು, ಇಲ್ಲ, ನೀನ್ ಯಾಕೆ ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡಿದ್ಯಾ ಅದ್ರ ಬಗ್ಗೆ, ನೀನ್ ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದ್ಯಾ ಡಿವೋರ್ಸ್ ವಿಷಯದಲ್ಲಿ, ನಿಂಗೆ ನಾನು ಹೆಂಡತಿ ಸ್ಥಾನ ಕೊಟ್ಟಿದ್ದೀನಿ ತಾನೆ, ನೀನು ನೆಮ್ಮದಿ ಆಗಿರೋದನ್ನ ಕಲಿ, ನಾನು ಅವಳಿಗೆ ಡಿವೋರ್ಸ್ ಕೊಡ್ತೀನೋ ಬಿಡ್ತೀನೋ ಅದು ನಿಂಗೆ ಅವಶ್ಯಕತೆ ಇಲ್ಲ, ಯಾರೆಷ್ಟೇ ಹೇಳಿದ್ರು ಯಾರೆಷ್ಟೇ ಬಡ್ಕೊಂಡ್ರು ನಾನು ಅವಳಿಗೆ ಡಿವೋರ್ಸ್ ಕೊಡೋದಿಲ್ಲ, ಆದ್ರೆ ಅವಳು ನನ್ನಿಂದ ದೂರ ಇದ್ರೆ ನೆಮ್ಮದಿಯಾಗಿರ್ಬೋದು ಅಂತ ಅನ್ಕೊಂಡಿದ್ದಾಳೆ, ಆದ್ರೆ ನಾನು ಹಾಗಾಗೋದಿಕ್ ಬಿಡೋದಿಲ್ಲ ಅಂತ ಜಯದೇವ್ ಅವ್ರು ಹೇಳ್ತಾರೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.